ಹೆಲೋ ಗೈಸ್, ದಿಸ್ ಈಸ್ ಕಲ್ಪನಾ ರೆಡ್ಡಿ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನು ಆನ್ಲೈನಲ್ಲಿ ಫ್ಲವರ್ ಸೀಡ್ಸ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅದು ಇವತ್ತು ಡೆಲಿವರಿ ಇತ್ತು, ಹೀಗಾಗಿ ಹೋಗಿ ಕಲೆಕ್ಟ್ ಮಾಡ್ಕೊಂಡು ಬಂದೆ. 76 ರುಪಿಗೆ 20 ಟೈಪ್ಸ್ ಆಫ್ ಫ್ಲವರ್ ಸೀಡ್ಸ್ ಬರುತ್ತೆ ಅಂತ ಹೇಳಿ ಆರ್ಡರ್ ಮಾಡಿಕೊಂಡೆ. ರೀಸನಬಲ್ ಅಂತ. ಸೀಡ್ಸ್ ಇನ್ನೂ ಓಪನ್ ಮಾಡಿಲ್ಲ, ಹೇಗಿದೆ ಏನು ಅಂತಂತ ಗೊತ್ತಿರಲಿಲ್ಲ. ಹೀಗಾಗಿ ಅದನ್ನು ಅನ್ಬಾಕ್ಸಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ಸೀಸನಲ್ ಫ್ಲವರ್ ಸೀಡ್ಸ್ನ ನಾನು ಆರ್ಡರ್ ಮಾಡಿದ್ದು. ಇದರಲ್ಲಿ ಕೆಲವೊಂದು ವರ್ಷ ಪೂರ್ತಿನೂ ಸಹ ಹೂ ಬಿಡುತ್ತೆ, ಅವೂ ಇದ್ವು. ಅದಕ್ಕೋಸ್ಕರ ಆರ್ಡರ್ ಮಾಡಿದೆ. ನನಗೆ ಫ್ಲವರ್ ಬೆಳೆಸಬೇಕು ಗಾರ್ಡನಲ್ಲಿ ಅಂದರೆ ತುಂಬ ಇಷ್ಟ. ಯಾಕಂದರೆ ಒಂಥರ ಕಲರ್ಫುಲ್ಲಾಗಿ ಇರುತ್ತೆ. ಹೀಗಾಗಿ ನನಗೆ ಹೂವು ಅಂದರೆ ಒಂಥರ ಖುಷಿ ನೋಡೋದಕ್ಕೆ. ಆ ಗಿಡದಲ್ಲಿ ಹೂವು ಇದ್ದರೆ ಕೀಳೋದಕ್ಕೆ ಇಷ್ಟ ಆಗೋದಿಲ್ಲ, ಹಾಗೆ ಬಿಡಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಒಂದ್ಸಲ ಟ್ರೈ ಮಾಡೋಣ ಅಂತ ತರಿಸ್ಕೊಂಡೆ. ನಮ್ಮ ಅಕ್ಕ ತರಿಸ್ಕೊಂಡಿದ್ರಂತೆ, ಹಾಗಾಗಿ ಅವ್ರು ನಂಗೆ ಸಜೆಸ್ಟ್ ಮಾಡಿದ್ರು, ತುಂಬ ಚೆನ್ನಾಗಿದೆ ತರಿಸ್ಕೊ ಅಂತ. ಅದಕ್ಕೋಸ್ಕರ ನಾನು ತೊಗೊಂಡಿದ್ದು. 20 ಟೈಪ್ಸ್ ಫ್ಲವರ್ ಸೀಡ್ಸ್ ಇತ್ತು. ಆದರೆ ನನಗೆ ಇದರಲ್ಲಿ ಓಪನ್ ಮಾಡಿ ನೋಡಿದಾಗ ಇದರಲ್ಲಿ ಬರೀ 18 ಇತ್ತು. ಆದರೂ ಓಕೆ, ರಿಟರ್ನ್ ಇನ್ನೇನು ಮಾಡೋದು. ಯಾಕೆ ಅಂದರೆ ಬರೀ 76 ರುಪಿಗೆ ಏನೂ ಬರೋದಿಲ್ಲ ಅಲ್ವಾ. ಅಂಥದ್ರಲ್ಲಿ 18 ಥರದ್ದು ಹೂವಿನ ಬೀಜ ಸಿಗುತ್ತೆ ಅಂತ ಹೇಳಿದ್ರೆ ವರ್ತ್ ಅಂತ ಅನಿಸುತ್ತೆ ನನಗೆ. ಅದಕ್ಕೋಸ್ಕರ ನಾನು ಹಾಗೆ ಇಟ್ಕೊಂಡು ಯೂಸ್ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಕೊಂಡು ಓಪನ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿದೆ. ನನಗಂತೂ ನೋಡಿದ ತಕ್ಷಣ ಖುಷಿಯಾಗೋಯಿತು. ಎಷ್ಟೊಂದು ಥರ ಬೀಜ ಬಂದಿದ್ದಾವಲ್ಲ ಅಂತ. ಯಾವ್ಯಾವು ಅಂದರೆ ಬಾಲ್ಸಮ್ ಫ್ಲವರ್ಸ್ದು ಬಂದಿತ್ತು ಇವಂತ ಸಮ್ಮರಲ್ಲಿ, ಹಾಗೆ ವಿಂಟರಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಹ ಯಾವಾಗಲೂ ಹೂ ಬಿಡ್ತಾನೆ ಇರುತ್ತೆ. ನಂತರ ಆಸ್ಟರ್ ಪ್ಲಾಂಟು ನನಗೆ ತುಂಬ ಇಷ್ಟ. ಇದು ಆಗಸ್ಟಿಂದ ಸ್ಟಾರ್ಟ್ ಆಗುತ್ತೆ ಹೂ ಬಿಡೋದಕ್ಕೆ. ಅದಕ್ಕೋಸ್ಕರ ತರಿಸ್ಕೊಂಡೆ ಹಾಕ್ಕೊಳ್ಳೋಣ ಅಂತ. ದಯಾಂತಸ್ಸು, ಆಮೇಲೆ ಪಿಟೋನಿಯಾ, ಗಜಾನಿಯಾ ಎಲ್ಲ ಇದ್ದಾವೆ. ಇವೆಲ್ಲ ನನ್ನ ಗಾರ್ಡನಲ್ಲಿ ಬಂದುಬಿಟ್ರೆ ಒಂಥರ ಖುಷಿ, ಹಾಗೆ ಕಲರ್ಫುಲ್ಲಾಗಿರುತ್ತೆ. ಅದಕ್ಕೋಸ್ಕರ ನನಗೇನೋ ಒಂಥರ ಎಕ್ಸೈಟ್ಮೆಂಟು, ತಡ್ಕೊಳಕ್ಕಾಗ್ತಿಲ್ಲ. ಇವನ್ನೆಲ್ಲ ಹಾಕ್ಕೊಳ್ಳೋಣ ಅಂತ ಅಂದ್ಕೊಳ್ಳೋಕ್ಕೆ ಆಗೋದಿಲ್ಲ. ಇಲ್ಲ ಸದ್ಯಕ್ಕೆ ನಾನು 3 ಹಾಕ್ಕೋತೀನಿ ಅಷ್ಟೇ, ವರ್ಷ ಪೂರ್ತಿ ಹೂ ಬಿಡೋ ಅಂಥವನ್ನ. ಫಸ್ಟು ಡಯಾಂತಸ್ ಹಾಕ್ಕೊಳ್ತೀನಿ. ನೋಡಿ, ಇಲ್ಲಿ ನಾನು ಮೇಲ್ಗಡೆ ಫ್ಲವರ್ದು ಹಾಕಿರ್ತೀನಿ ಫೋಟೋ. ಈ ಥರ ಇರುತ್ತೆ ಫ್ಲವರು, ಗೊತ್ತಿಲ್ಲ ಅಂದರೆ ನೋಡಿ. ಇದು ಡಯಾಂತಸ್ಸು, ತುಂಬ ಕಲರ್ಫುಲ್ಲಾಗಿರುತ್ತೆ, ವರ್ಷ ಪೂರ್ತಿ ಹೂ ಬಿಡುತ್ತೆ. ಇದನ್ನು ಪಿಂಚಿಂಗ್ ಮಾಡಿದಷ್ಟು ಚೆನ್ನಾಗಿರುತ್ತೆ. ಇದು ಚಿಕ್ಕ ಬಾಟಲಾದರೂ ಬರುತ್ತೆ. ಹೀಗಾಗಿ ನಾನು ಜಸ್ಟ್ ಒಂದು ವಾಟರ್ ಬಾಟಲ್, ಒಂದು ನೀರು ಕುಡಿಯೋದೊಂದು ಗ್ಲಾಸ್ ಇರುತ್ತಲ್ಲ, ಆ ಗ್ಲಾಸಲ್ಲಿ ಹಾಕ್ಕೊತಿದ್ದೀನಿ. ಇದು ಸೀಡ್ಸು ತುಂಬ ಚಿಕ್ಕದಿದೆ. ನಾನು ಎಲ್ಲ ಹಾಕ್ಕೊಂತಿಲ್ಲ, ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಅಷ್ಟೇ. ಯಾಕಂದರೆ ಲಾಸ್ಟ್ ಟೈಮ್ ನಾನು ಜಿನಿಯಾ ಫ್ಲವರ್ ಸೀಡ್ಸ್ ಹಾಕ್ಕೊಂಡಾಗ ಓವರ್ ವಾಟ್ರಿಂಗ್ ಆಗಿ ಎಲ್ಲ ಗಿಡ ಎಲ್ಲ ಹೋಗ್ಬಿಟ್ಟು ಒಂದೇ ಒಂದು ಉಳ್ಕೊಳ್ತು. ಹೀಗಾಗಿ ನಾನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸಾಕಾಗುತ್ತೆ. ಯಾಕಂದರೆ ನಾವು ಇದು ಸ್ವಲ್ಪ ಬೆಳೆದ ತಕ್ಷಣ ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ಕೊತೀವಲ್ವ. ಈ ಸೈಜ್ ಗ್ಲಾಸ್ ಆದರೆ ಓಕೆ, ನಡೆಯುತ್ತೆ. ನೆಕ್ಸ್ಟು ಪಿಟೋನಿಯಾ ಹಾಕ್ಕೊಳ್ತಿದ್ದೀನಿ. ಪಿಟೋನಿಯಾದು ಒಂದು ಚಿತ್ರ ಹಾಕಿದ್ದೀನಿ ನೋಡಿ. ಇದು ಅಷ್ಟೇ ವರ್ಷಗಳು ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೂ ದೊಡ್ಡ ಪಾಟ್ ಬೇಕಾಗಿಲ್ಲ, ತುಂಬ ಚಿಕ್ಕ ಪಾಟಲ್ಲೇ ತುಂಬ ಚೆನ್ನಾಗಿ ಬರುತ್ತೆ, ಪಿಂಚಿಂಗ್ ಮಾಡ್ದಂಗೆಲ್ಲ. ಅದಕ್ಕೋಸ್ಕರ ನಾನು ಹಾಕ್ಕೋತಿದ್ದೀನಿ. ನನಗಂತೂ ಈ ಬೀಜ ನೋಡಿ ಶಾಕ್ ಆಯಿತು. ನಾನು ಯಾವತ್ತೂ ನೋಡಿರಲಿಲ್ಲ. ತುಂಬ ಅಂದರೆ ತುಂಬ ಚಿಕ್ಕದು, ಸಖತ್ತು ಚಿಕ್ಕದಿತ್ತು. ಇದು ಯಾವ ಥರ ಅಂತ ಹೇಳಿದ್ರೆ ಟೀ ಪೌಡರ್ಗಿಂತ ಒಂಥರ ಇನ್ನೂ ಚಿಕ್ಕದಾಗಿ ಬರುತ್ತೆ. ಭಾಳ ಚಿಕ್ಕದಿತ್ತು. ನನಗೆ ಇದು ಕೈಗೆಲ್ಲ ಹತ್ಕೊಬಿಟ್ಟಿತ್ತು ಹಾಕ್ಬೇಕಾದ್ರೆ, ಅಷ್ಟು ಚಿಕ್ಕದಾಗಿತ್ತು. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ, ನಾನು ಎಲ್ಲನೂ ಗ್ಲಾಸಲ್ಲೇ ಹಾಕ್ಕೊಂತೀನಿ. ಸ್ವಲ್ಪ ದಿನ ಬಿಟ್ಟು ಜರ್ಮಿನೇಟ್ ಆಗಿದ ತಕ್ಷಣ ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಅಂತ. ನಾನಿಲ್ಲಿ ಏನು ಬಳಸಿದ್ದೀನಿ, ಬರೀ ಮಣ್ಣು ಮತ್ತು ಸ್ವಲ್ಪ ಮರಳು ಹಾಕಿದ್ದೀನಿ. ಮರಳು ಹಾಕಿದ್ರೆ ಸ್ವಲ್ಪ ಬೇಗ ಚಿಗುರುತ್ತೆ, ಬೇರು ಬರುತ್ತೆ, ಹಾಗೆಯೇ ಬೇಗ ಜರ್ಮಿನೇಟ್ ಆಗುತ್ತೆ ಅಂತ ನಾನು ಹಾಕಿದ್ದೀನಿ ಅಷ್ಟೇ. ನೀವೇನಾದರೂ ಕಾಂಪೋಸ್ಟ್ ಅದು ಇದು ಹಾಕ್ಕೊಳ್ಳೋದಿದ್ರೆ ಹಾಕ್ಕೊಳ್ಳಿ. ಬಟ್ ನಾನಿಲ್ಲಿ ಮನೇಲಿ ಏನಿದೆಯೋ ಅದನ್ನೇ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ನೆಕ್ಸ್ಟು ಡಾಲಿ ಹಾಕ್ಕೋತೀನಿ, ಅಂದರೆ ಡೇರೆ ಹೂವು ಅಂತಾರಲ್ವ ಅದು. ಅದರದ್ದು ಇಲ್ಲಿ ಹೂವಿಂದು ಫೋಟೋ ಮೇಲೆ ಹಾಕಿರ್ತೀನಿ ನೋಡಿ. ಈ ಥರ ಗಾರ್ಡನಲ್ಲಿ ಡಾಲಿಯಾ ಇಟ್ಬಿಟ್ರೆ ಇದನ್ನು ಸಹ ನಾವು ಯಾವಾಗ ಬೇಕೋ ಆವಾಗ ಪಿಂಚಿಂಗ್ ಮಾಡಿಕೊಂಡು ಇಟ್ಕೋಬೋದು. ಹಾಗೆ ಈ ಗಿಡದಲ್ಲಿ ಕೆಳಗಡೆ ಬಲ್ಬ್ಸ್ ಆಗುತ್ತೆ. ಈ ಗಿಡ ಸತ್ತೋಗಿದ ತಕ್ಷಣ ಗಿಡ ಬಿಸಾಕೋ ನೆಸೆಸಿಟಿ ಇರೋದಿಲ್ಲ. ಆ ಬಲ್ಬ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಇಯರ್ಗೂ ಸೇವ್ ಆಗುತ್ತೆ. ಅದಕ್ಕೋಸ್ಕರ ಒಂದು ಸಲ ಗಿಡ ಬಂತು ಅಂದರೆ ನಮಗಿನ್ನೇನು ಹಗಲೆಲ್ಲ ಇದರಲ್ಲಿ ಹೂ ನೋಡ್ತಾನೆ ಇರ್ಬೋದು. ಅದಕ್ಕೋಸ್ಕರ ನಾನು ತರಿಸ್ಕೊಂಡೆ. ಗಾರ್ಡನಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಹೂವು ಅಂದರೆ ಅದು ನನ್ನ ಪ್ರಕಾರ ಡಾಲಿಯಾ.
ತುಂಬ ಚೆನ್ನಾಗಿರುತ್ತೆ, ತುಂಬ ದೊಡ್ಡ ಸೈಜಾಗಿ ಹರಡುತ್ತೆ. ಮಲ್ಟಿಪೆಟಲ್ಲೂ ಇರುತ್ತೆ, ಹಾಗೆ ಸಿಂಗಲ್ ಪೆಟಲ್ಲೂ ಇರುತ್ತೆ. ಬಟ್ ನೋಡಬೇಕು ಯಾವ ಥರ ಇರುತ್ತೆ, ಮಲ್ಟಿಪೆಟಲ್ಲ ಸಿಂಗಲ್ ಪೆಟಲ್ಲ ಅಂತ ನಂಗೆ ಗೊತ್ತಿಲ್ಲ. ಹಾಗೆ ಕಲರೂ ಗೊತ್ತಿಲ್ಲ. ಹಾಕಿದ್ದೀನಿ, ನಾನಂತ ಕಾಯ್ತಿದ್ದೀನಿ ಯಾವಾಗ ಬೇಗ ಮೊಳಕೆ ಬರುತ್ತೆ ಅಂತ. ಈ ಥರ ಹೊರಗಡೆ ತಗೊಂಡ್ಬಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂತೀನಿ. ಮಗ್ಗಲ್ಲಿ ಡೈರೆಕ್ಟಾಗಿ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ಸೀಡ್ಸು ತುಂಬ ಹಾಳಕ್ಕೆ ಹೋಗ್ಬಿಡುತ್ತೆ. ಹಾಗಾಗಿ ಈಗ ಸ್ವಲ್ಪ ಕೈಯಲ್ಲಿ ಈ ಥರ ಜಸ್ಟ್ ಈ ಥರ ಹಾಕ್ಕೊಳ್ಳಿ ಅಷ್ಟೇ. ಆಮೇಲೆ ಆ ಸ್ಟಿಕ್ಕರ್ ಇರುತ್ತಲ್ಲ ಅದ್ರದ್ದು, ಅದ್ರ ಮೇಲೆ ಡಯಾಂಥಸ್ಸು ಹಾಗೆ ಪಿಟೂನಿಯಾ ಅಂತ ಆ ನೇಮ್ನ ನಾನು ಹಾಗೆ ಗ್ಲಾಸ್ಗೆ ಹಚ್ಬಿಟ್ಟಿದ್ದೀನಿ, ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದು ಇದು ಯಾವ್ಯಾವ ಸೀಡ್ಸ್ ಅಂತ. ಯಾಕಂದರೆ ಮತ್ತೆ ಹೂ ಬರೋವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ, ಇದು ಯಾವ ಗಿಡ ಅಂತ. ಅದಕ್ಕೋಸ್ಕರ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಇನ್ನು ದಾಳಿಯಾಗೇನೂ ಹಾಕಿಲ್ಲ, ಜಸ್ಟ್ ಇದಕ್ಕಷ್ಟೇ ಹಿಂಗೆ ಹಚ್ಚಿದ್ದೀನಿ ಅಷ್ಟೇ. ಅದು ನೀರು ಹೋಗುತ್ತೋ ಇರುತ್ತೋ ನನಗಂತ ಗೊತ್ತಿಲ್ಲ, ಕಂಡು ಹಿಡಿಬೋದು, ಆದರೂ ನಮ್ಮ ಸೇಫ್ಟಿಗೆ ಅಂತ ಈ ಥರ ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ಈ ಥರ ನೆರಳಲ್ಲಿ ಇಟ್ಬಿಡಿ ಒಂದು 3-4 ದಿನ. ಯಾಕೆ ಅಂದರೆ ಬಿಸಿಲು ಬೀಳೋದು ಬೇಡ, ಸ್ವಲ್ಪ ನಮ್ಮ ವೆದರ್ಗೆ ಅಡ್ಜಸ್ಟ್ ಆಗಬೇಕು. ಮೊಳಕೆ ಬಂದಮೇಲೆ ನನಗೆ ಅಪ್ಡೇಟ್ ತೋರಿಸ್ತೀನಿ. ಹಾಗೆಯೇ ಇವಾಗ ಹಾಕಿರೋ ಅಂಥ ಪ್ಲ್ಯಾಂಟ್ಸ್ದು ಇಂಡಿವಿಜುವಲ್ ಆಗಿ ಅದರದ್ದು ಕೇರು ಇದನ್ನೆಲ್ಲ ನನ್ನ ಮೇಂಟೆನೆನ್ಸು ಇದನ್ನು ಸಪ್ರೇಟಾಗಿ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ. ಯಾವುದಕ್ಕೂ ಒಂದು ಕಣ್ಣು ನನ್ನ ಚಾನಲ್ ಮೇಲೆ ಇಟ್ಟಿರಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.